ವೀಕ್ಷಕರೇ, ನಿಮಗಿದು ಗೊತ್ತಾ? ಭಗವಾನ್ ವಿಷ್ಣುವಿನ ಕೈಯಲ್ಲಿರುವ ಸುದರ್ಶನ ಚಕ್ರ ಕೇವಲ ಒಂದು ನಿರ್ಜೀವ ಆಯುಧವಲ್ಲ. ಅದು ಮಾತುಗಳನ್ನು ಆಲಿಸುವ, ತನ್ನದೇ ಆದ ವ್ಯಕ್ತಿತ್ವವನ್ನು ಹೊಂದಿರುವ ಒಂದು ಚೈತನ್ಯ. 108 ಹಲ್ಲುಗಳಿಂದ ಕೂಡಿದ ಈ ಚಕ್ರ ಅಧರ್ಮವನ್ನು ಸೀಳುವ ಜ್ಞಾನದ ಜ್ಯೋತಿಯೂ ಹೌದು. ಕಾಲದ ಸಂಕೇತವಾಗಿರುವ ಈ ಸುದರ್ಶನ ಚಕ್ರದ ಉಗಮದ ಕುರಿತಾದ ವಿಭಿನ್ನ ಪುರಾಣ ಕಥೆಗಳು, ಅದರ ವಿಶೇಷ ಶಕ್ತಿಗಳು ಮತ್ತು ನರಸಿಂಹಸ್ವಾಮಿಯೊಂದಿಗೆ ಇದಕ್ಕಿರುವ ಅವಿನಾಭಾವ ಸಂಬಂಧದ ಕುರಿತಾದ ಕುತೂಹಲಕಾರಿ ಮಾಹಿತಿಗಳೊಂದಿಗೆ ದೂರ್ವಾಸ ಮುನಿಗಳ ಅಹಂಕಾರವನ್ನು ಅಡಗಿಸಿ ಅಂಬರೀಷನನ್ನು ಕಾಪಾಡಿದ ಕಥೆಯಿಂದ ಮಂತ್ರಶಾಸ್ತ್ರದ ಅದ್ಭುತಗಳವರೆಗೆ ಸುದರ್ಶನ ಚಕ್ರದ ಸಮಗ್ರ ದರ್ಶನ ಮಾಡಿಸುವ ವಿಶೇಷವಾದ ಸಂಚಿಕೆಗೆ ಸ್ವಾಗತ. ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನು ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ಎಲ್ಲ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಸುದರ್ಶನ ಹೀಗೆಂದರೆ ಮಂಗಳಕರವಾದ ದೃಷ್ಟಿ. ಮನುಷ್ಯನಿಗೆ ಅಂಧಕಾರದಿಂದ ಜ್ಞಾನದ ಕಡೆಗೆ ಸನ್ಮಾರ್ಗವನ್ನು ತೋರುವ ಭಗವಂತನ ಸಂಕಲ್ಪ ಶಕ್ತಿಯೇ ಸುದರ್ಶನ ಚಕ್ರ. ಬ್ರಹ್ಮಾಂಡದ ಸಕಲ ಧರ್ಮಗಳನ್ನು ಸೀಳುವ ತೇಜಸ್ಸು, ಕಾಲಚಕ್ರದ ಸಂಕೇತ ಮತ್ತು ಭಕ್ತರ ಪಾಲಿನ ಅಭಯ ಹಸ್ತವೇ ಭಗವಾನ್ ವಿಷ್ಣುವಿನ ಸುದರ್ಶನ ಚಕ್ರ. ಇದು ಕೇವಲ ಒಂದು ಆಯುಧವಲ್ಲ, ಬದಲಾಗಿ ದುಷ್ಟರ ಪಾಲಿಗೆ ಸಂಹಾರಕನೂ ಶಿಷ್ಟರ ಪಾಲಿಗೆ ರಕ್ಷಕನೂ ಆಗಿರುವ ದಿವ್ಯಚೇತನ. ಶತ್ರು ಭಯವನ್ನು ನಿವಾರಿಸಿ ಆರೋಗ್ಯ ಮತ್ತು ಮಾನಸಿಕ ಶಾಂತಿಯನ್ನು ಕರುಣಿಸುವ ಈ ಚಕ್ರದ ಮಹಿಮೆಯು ಅಪಾರ. ಸೂರ್ಯನ ಪ್ರಖರ ತೇಜಸ್ಸಿನಿಂದ ಉದಯಿಸಿದ ಈ ಚಕ್ರದ ಉಗಮದ ಹಿಂದಿರುವ ರಹಸ್ಯವೇನು? ದೇವತೆಗಳಿಗೂ ಅಸಾಧ್ಯವಾದ ಕಾರ್ಯವನ್ನು ಈ ಚಕ್ರ ಹೇಗೆ ಸಾಧಿಸುತ್ತೆ? ಸುದರ್ಶನ ಚಕ್ರದ ಅಗಾಧ ಶಕ್ತಿ ಮತ್ತು ಅದರ ರೋಚಕ ಪುರಾಣ ಕಥೆಗಳ ದಿವ್ಯ ಪಯಣದಲ್ಲಿ ಈಗ ಹೆಜ್ಜೆ ಇಡೋಣ. ಶ್ರೀ ವಿಷ್ಣುವಿನ ಆಯುಧವಾದ ಸುದರ್ಶನ ಚಕ್ರದ ಉಗಮದ ಬಗ್ಗೆ ಪುರಾಣಗಳಲ್ಲಿ ಬೇರೆ ಬೇರೆ ಕಥೆಗಳಿವೆ. ಅವುಗಳಲ್ಲಿ ಪ್ರಮುಖವಾದ 2 ವಿವರಣೆಗಳಲ್ಲಿ ಮೊದಲನೆಯದು ಶಿವಪುರಾಣದಲ್ಲಿ ಉಲ್ಲೇಖವಾಗಿರುವ ವಿಶ್ವಕರ್ಮನ ಸೃಷ್ಟಿ. ಸೂರ್ಯನ ತೇಜಸ್ಸು ಅತಿಯಾದಾಗ ಅವನ ಪತ್ನಿ ಸಂಜ್ಞಾದೇವಿಗೆ ಆ ಶಾಖವನ್ನು ತಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆಗ ಅವಳ ತಂದೆಯಾದ ದೇವಶಿಲ್ಪಿ ವಿಶ್ವಕರ್ಮ ಸೂರ್ಯನ ತೇಜಸ್ಸನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡೋದಕ್ಕೆ ಸೂರ್ಯನನ್ನು ಕಡಿಯುತ್ತಾನೆ. ಪ್ರಖರತೆ ಇರುವ ಕೆಲವು ಭಾಗದ ಕಿರಣಗಳನ್ನು ಉಜ್ಜಿ ತೆಗೆಯುತ್ತಾನೆ. ಆ ಸಮಯದಲ್ಲಿ ಸೂರ್ಯನಿಂದ ಉದುರಿದ ದಿವ್ಯ ತೇಜಸ್ಸಿನಿಂದ ವಿಶ್ವಕರ್ಮ 3 ಶಕ್ತಿಶಾಲಿ ಆಯುಧಗಳನ್ನು ಸೃಷ್ಟಿಸ್ತಾನೆ. ಅದರಲ್ಲಿ ಮೊದಲನೆಯದು ಸುದರ್ಶನ ಚಕ್ರ. ಇದನ್ನು ವಿಷ್ಣುವಿಗೆ ನೀಡಲಾಯಿತು. 2ನೆಯದು ತ್ರಿಶೂಲ. ಇದನ್ನು ಶಿವನಿಗೆ ಕೊಡಲಾಯಿತು. 3ನೆಯದೇ ಪುಷ್ಪಕ ವಿಮಾನ. ಇದನ್ನು ಕುಬೇರನಿಗೆ ನೀಡಲಾಯಿತು. ನಂತರ ಅದು ರಾವಣನ ಪಾಲಾಯಿತು. ಇದು ಒಂದು ಹಿನ್ನೆಲೆಯಾದರೆ, ವಾಮನ ಪುರಾಣದಲ್ಲಿ ಉಲ್ಲೇಖವಾಗಿರುವ ಇನ್ನೊಂದು ಕಥಾನಕದ ಪ್ರಕಾರ ಒಮ್ಮೆ ಅಸುರರ ಉಪಟಳ ಹೆಚ್ಚಾದಾಗ ಅವರನ್ನು ಸಂಹರಿಸೋದಕ್ಕೆ ಶಕ್ತಿಶಾಲಿ ಆಯುಧವೊಂದನ್ನು ಪಡೆಯೋದಕ್ಕೆ ವಿಷ್ಣು ಶಿವನನ್ನ ಕುರಿತು ತಪಸ್ಸು ಮಾಡ್ತಾನೆ. 1000 ವರ್ಷಗಳ ಕಾಲ ವಿಷ್ಣು ಪ್ರತಿದಿನ ಶಿವನಿಗೆ 1000 ಕಮಲದ ಹೂಗಳನ್ನು ಅರ್ಪಿಸಿ ಪೂಜಿಸ್ತಾನೆ. ಒಂದು ದಿನ ಶಿವ ವಿಷ್ಣುವಿನ ಭಕ್ತಿಯನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಒಂದು ಕಮಲದ ಹೂವನ್ನು ಅಡಗಿಸಿಡ್ತಾನಂತೆ. ಪೂಜೆಯ ಕೊನೆಯಲ್ಲಿ ಒಂದು ಹೂವು ಕಡಿಮೆಯಾದದ್ದನ್ನು ಕಂಡು ಕಮಲನಯನ ವಿಷ್ಣು ತನ್ನ ಕಣ್ಣನ್ನೇ ಕಮಲವೆಂದು ಭಾವಿಸಿ ಕಿತ್ತು ಶಿವನಿಗೆ ಅರ್ಪಿಸೋದಕ್ಕೆ ಮುಂದಾಗ್ತಾನಂತೆ. ವಿಷ್ಣುವಿನ ಈ ಪರಮ ಭಕ್ತಿಗೆ ಮೆಚ್ಚಿದ ಶಿವ ಪ್ರತ್ಯಕ್ಷನಾಗಿ ತನ್ನಲ್ಲಿರುವ ಅತ್ಯಂತ ಶಕ್ತಿಶಾಲಿ ಆಯುಧವಾದ ಸುದರ್ಶನ ಚಕ್ರವನ್ನು ವಿಷ್ಣುವಿಗೆ ಉಡುಗೊರೆಯಾಗಿ ನೀಡ್ತಾನೆ ಅನ್ನೋ ಹಿನ್ನೆಲೆಯೂ ಇದೆ. ಇಂತಹ ಸುದರ್ಶನ ಚಕ್ರದ ವಿಶೇಷತೆಗಳು ಹಲವು. ಸು ಎಂದರೆ ಶುಭ, ದರ್ಶನ ಎಂದರೆ ದೃಷ್ಟಿ. ಸುದರ್ಶನ ಎಂದರೆ ಮನುಷ್ಯನಿಗೆ ಸನ್ಮಾರ್ಗವನ್ನು ತೋರುವ ದಿವ್ಯ ದೃಷ್ಟಿ ಎಂದರ್ಥ. ಪುರಾಣಗಳ ಪ್ರಕಾರ ಇದರಲ್ಲಿ 108 ಹಲ್ಲುಗಳಿದ್ದು ಇದು ಸೃಷ್ಟಿಯಲ್ಲೇ ಅತ್ಯಂತ ವೇಗವಾಗಿ ಚಲಿಸುವ ಗುಣವನ್ನು ಹೊಂದಿದೆ. ಇದನ್ನು ಪ್ರಯೋಗಿಸಿದ ನಂತರ ವೈರಿಯನ್ನು ಸಂಹರಿಸಿ ಮತ್ತೆ ವಿಷ್ಣುವಿನ ಕೈ ಸೇರುತ್ತೆ. ಇದು ಕಾಲಚಕ್ರದ ಸಂಕೇತವೂ ಹೌದು. ಈ ಸುದರ್ಶನ ಚಕ್ರದ ಶಕ್ತಿ ಮತ್ತು ಭಕ್ತನ ರಕ್ಷಣೆಯ ವಿಚಾರ ಬಂದಾಗ ಭಾಗವತ ಪುರಾಣದಲ್ಲಿ ಉಲ್ಲೇಖವಾಗಿರುವ ಅಂಬರೀಷನ ಕಥೆಯು ಅತ್ಯಂತ ವಿಶೇಷವಾದುದಾಗಿದೆ. ರಾಜ ಅಂಬರೀಷನು ಒಬ್ಬ ಮಹಾನ್ ವಿಷ್ಣು ಭಕ್ತ. ಅವನು ಅತ್ಯಂತ ನಿಷ್ಠೆಯಿಂದ ಏಕಾದಶಿ ವ್ರತವನ್ನು ಆಚರಿಸ್ತಾ ಇದ್ದ. ವ್ರತದ ಮರುದಿನ ದ್ವಾದಶಿ ಮುಗಿಯುವ ಮೊದಲು ಪಾರಣೆ ಅಂದರೆ ಊಟ ಮಾಡೋದು ನಿಯಮ. ಒಮ್ಮೆ ಅಂಬರೀಷನು ವ್ರತ ಮುಗಿಸಿ ಪಾರಣೆ ಮಾಡೋದಕ್ಕೆ ಸಿದ್ಧನಾಗಿದ್ದಾಗ ಮಹಾನ್ ತಪಸ್ವಿ ದೂರ್ವಾಸ ಮುನಿಗಳು ಅಲ್ಲಿಗೆ ಬರ್ತಾರೆ. ಅಂಬರೀಷ ಅವರನ್ನು ಭೋಜನಕ್ಕೆ ಆಹ್ವಾನಿಸ್ತಾನೆ. ದೂರ್ವಾಸರು ನದಿಯಲ್ಲಿ ಸ್ನಾನ ಮುಗಿಸಿ ಬರುವುದಾಗಿ ಹೇಳಿ ಹೋಗ್ತಾರೆ. ದ್ವಾದಶಿ ಮುಗಿಯೋದಕ್ಕೆ ಅಲ್ಪ ಸಮಯವಷ್ಟೇ ಬಾಕಿ ಇರುತ್ತೆ. ದೂರ್ವಾಸರು ಇನ್ನೂ ಬಂದಿರೋದಿಲ್ಲ. ಸಮಯ ಮೀರಿದರೆ ವ್ರತಭಂಗವಾಗುತ್ತೆ. ಹಾಗೆಂದು ಅತಿಥಿ ಬರುವ ಮುನ್ನ ಉಣ್ಣುವುದು ಕೂಡ ಅಪರಾಧ. ಈ ಸಂದಿಗ್ಧತೆಯಲ್ಲಿ ಅಂಬರೀಷನು ಪಂಡಿತರ ಸಲಹೆಯಂತೆ ಕೇವಲ ತುಳಸಿ ತೀರ್ಥವನ್ನು ಸೇವಿಸಿ ವ್ರತವನ್ನು ಪೂರೈಸ್ತಾನೆ.
ಸ್ನಾನ ಮುಗಿಸಿ ಬಂದ ದೂರ್ವಾಸರು ಅಂಬರೀಷನು ತನಗಿಂತ ಮೊದಲೇ ತೀರ್ಥ ಸೇವಿಸಿದ್ದನ್ನು ಕಂಡು ತೀವ್ರ ಕೋಪಗೊಳ್ಳುತ್ತಾರೆ. ನನ್ನನ್ನು ಅವಮಾನಿಸಿದೆ ಎಂದು ಕೂಗಾಡಿ ತಮ್ಮ ಜಟಿಯಿಂದ ಒಂದು ಕೂದಲನ್ನು ಕಿತ್ತು ಕೃತ್ಯ ಎಂಬ ರಾಕ್ಷಸಿಯನ್ನು ಸೃಷ್ಟಿಸಿ ಅಂಬರೀಷನನ್ನು ಕೊಲ್ಲೋದಕ್ಕೆ ಕಳಿಸ್ತಾರೆ. ಆಗ ಅಂಬರೀಷನು ಭಯಪಡದೆ ವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾನೆ. ತಕ್ಷಣವೇ ವಿಷ್ಣುವಿನ ಸುದರ್ಶನ ಚಕ್ರವು ಪ್ರತ್ಯಕ್ಷವಾಗಿ ಕೃತ್ಯ ರಾಕ್ಷಸಿಯನ್ನು ಸಂಹರಿಸುತ್ತೆ. ಅಷ್ಟಕ್ಕೇ ನಿಲ್ಲದ ಚಕ್ರ ಅನ್ಯಾಯವಾಗಿ ಭಕ್ತನ ಮೇಲೆ ದಾಳಿ ಮಾಡಿದ ದೂರ್ವಾಸ ಮುನಿಗಳನ್ನೇ ಬೆನ್ನಟ್ಟೋದಕ್ಕೆ ಪ್ರಾರಂಭ ಮಾಡುತ್ತೆ. ಪ್ರಾಣ ಭಯದಿಂದ ದೂರ್ವಾಸರು ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಬ್ರಹ್ಮ ನನ್ನಿಂದ ಅಸಾಧ್ಯ ಅಂತಾನೆ. ಕೈಲಾಸಕ್ಕೆ ಹೋಗ್ತಾರೆ. ಶಿವನು ಇದು ವಿಷ್ಣುವಿನ ಆಯುಧ, ಅವನೇ ಕಾಪಾಡಬೇಕು ಅಂತಾನೆ. ಕೊನೆಗೆ ವೈಕುಂಠಕ್ಕೆ ಹೋದಾಗ ವಿಷ್ಣು ಹೀಗಂತಾನಂತೆ, ನಾನು ಭಕ್ತಪರಾಧೀನ. ನನ್ನ ಭಕ್ತನಾದ ಅಂಬರೀಷನಿಗೆ ನೀನು ದ್ರೋಹ ಮಾಡಿದ್ದೀಯ, ಆದ್ದರಿಂದ ನೀನು ಅವನಲ್ಲಿಯೇ ಕ್ಷಮೆ ಕೇಳಬೇಕು ಅಂತಾನಂತೆ ವಿಷ್ಣು. ಕೊನೆಗೆ ವಿಧಿಯಿಲ್ಲದೆ ದೂರ್ವಾಸರು ಅಂಬರೀಷನ ಪಾದಕ್ಕೆ ಬೀಳುತ್ತಾರೆ. ಅಂಬರೀಷನು ವಿನಮ್ರತೆಯಿಂದ ಸುದರ್ಶನ ಚಕ್ರವನ್ನು ಪ್ರಾರ್ಥಿಸಿ ದೂರ್ವಾಸರನ್ನ ರಕ್ಷಣೆ ಮಾಡ್ತಾನೆ. ಹೀಗೆ ಪುರಾಣಗಳ ಪ್ರಕಾರ ಸುದರ್ಶನ ಚಕ್ರವು ಕೇವಲ ಒಂದು ನಿರ್ಜೀವ ಆಯುಧವಲ್ಲ, ಅದು ಸಜೀವವಾದ, ಚೈತನ್ಯವುಳ್ಳ ಮತ್ತು ಭಗವಂತನ ಇಚ್ಛೆಯಂತೆಯೇ ನಡೆಯುವ ಶಕ್ತಿ. ಸುದರ್ಶನ ಚಕ್ರ ಮತ್ತು ವಿಷ್ಣುವಿನ ನಡುವಿನ ನೇರ ಮಾತುಕತೆಯು ಕೆಲವು ವಿಶಿಷ್ಟ ಸಂದರ್ಭಗಳಲ್ಲಿ ಉಲ್ಲೇಖವಾಗಿದೆ. ಮುಖ್ಯವಾಗಿ ಅಹಿರ್ಬುಜ್ಞ ಸಂಹಿತೆ ಮತ್ತು ಪದ್ಮಪುರಾಣದ ಕೆಲವು ಭಾಗಗಳಲ್ಲಿ ಇಬ್ಬರ ನಡುವಿನ ಸಂಬಂಧ ಮತ್ತು ಸಂಭಾಷಣೆಯ ಸಾರಾಂಶಗಳು ದೊರೆಯುತ್ತವೆ. ವಿಷ್ಣು ಯಾವುದಾದರೂ ಕಾರ್ಯಕ್ಕೆ ಸಿದ್ಧರಾದಾಗ ಸುದರ್ಶನ ಚಕ್ರ ತಾನೇ ಸ್ವತಃ ಪ್ರಕಟವಾಗಿ ಭಗವಂತನ ಮುಂದೆ ನಿಂತು ಆಜ್ಞೆಯನ್ನು ಕೇಳುತ್ತಂತೆ. ಹೇ ಪ್ರಭು, ಅಧರ್ಮ ಮಿತಿ ಮೀರಿದೆ. ಭೂಮಿಯ ಮೇಲಿನ ಭಾರವನ್ನು ಕಡಿಮೆ ಮಾಡೋದಕ್ಕೆ ಮತ್ತು ನಿನ್ನ ಭಕ್ತರನ್ನು ಕಾಪಾಡೋದಕ್ಕೆ ನನ್ನನ್ನು ಯಾವ ದಿಕ್ಕಿಗೆ ಪ್ರಯೋಗಿಸ್ತೀಯಾ? ಯಾರ ಸಂಹಾರಕ್ಕೆ ನಾನು ಸಿದ್ಧನಾಗಲಿ ಅಂತ ಕೇಳುತ್ತಂತೆ ಸುದರ್ಶನ ಚಕ್ರ. ಇದಕ್ಕೆ ಪ್ರತಿಯಾಗಿ ಶ್ರೀಹರಿ, ಹೇ ಸುದರ್ಶನ, ನೀನು ನನ್ನ ಸಂಕಲ್ಪ ಶಕ್ತಿ. ಸಜ್ಜನರನ್ನು ರಕ್ಷಿಸುವುದು ಮತ್ತು ದುಷ್ಟರನ್ನು ಶಿಕ್ಷಿಸುವುದು ನನ್ನ ಗುರಿ. ಈಗ ಹೋಗಿ ಆ ಅಧರ್ಮಿಯನ್ನು ಮಣಿಸಿ ಬಾ. ಆದರೆ ನೆನಪಿರಲಿ, ಯಾರು ಶರಣಾಗತರಾಗ್ತಾರೋ ಅವರನ್ನು ರಕ್ಷಣೆ ಮಾಡೋದು ನಿನ್ನ ಧರ್ಮ ಅಂತಾನಂತೆ ವಿಷ್ಣು. ಕೆಲವು ಜಾನಪದ ಕಥೆಗಳು ಮತ್ತು ಪುರಾಣಗಳ ಉಪಕಥೆಗಳ ಪ್ರಕಾರ ಒಮ್ಮೆ ಸುದರ್ಶನ ಚಕ್ರಕ್ಕೆ ನನ್ನಿಂದಲೇ ಭಗವಂತನು ಶತ್ರುಗಳನ್ನು ಗೆಲ್ತಾ ಇದ್ದಾನೆ ಅನ್ನೋ ಅಲ್ಪ ಅಹಂಕಾರ ಬಂದಿತ್ತಂತೆ. ಆಗ ಕೃಷ್ಣ ಸುದರ್ಶನ ಚಕ್ರ ಮತ್ತು ಹನುಮಂತನ ಮೂಲಕ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡ್ತಾನಂತೆ. ಕೃಷ್ಣನು ಸುದರ್ಶನನಿಗೆ ದ್ವಾರಕೆಯ ಬಾಗಿಲನ್ನು ಕಾಯೋದಕ್ಕೆ ಹೇಳಿ ಯಾರನ್ನೂ ಒಳಗೆ ಬಿಡದಂತೆ ಆಜ್ಞಾಪಿಸ್ತಾನೆ. ಆದರೆ ಹನುಮಂತ ರಾಮನಾಮ ಸ್ಮರಿಸುತ್ತಾ ಒಳ ಬರ್ತಾನೆ. ಚಕ್ರವು ಎಷ್ಟೇ ಪ್ರಯತ್ನ ಪಟ್ಟರೂ ಹನುಮಂತನನ್ನು ತಡೆಯುವುದಕ್ಕೆ ಸಾಧ್ಯ ಆಗೋದಿಲ್ಲ. ಹನುಮಂತನು ಚಕ್ರವನ್ನೇ ಬಾಯಲ್ಲಿ ಹಿಡಿದು ಕೃಷ್ಣನ ಮುಂದೆ ಬರ್ತಾನೆ. ಆಗ ಕೃಷ್ಣ ನಗುತ್ತಾ ಚಕ್ರವನ್ನು ನೋಡಿ ಕೇಳ್ತಾನಂತೆ, ಸುದರ್ಶನ, ನೀನು ಯಾಕೆ ಹನುಮಂತನನ್ನು ತಡೆಯಲಿಲ್ಲ? ಅಪರಾಧ ಭಾವದಿಂದ ಆಗ ಸುದರ್ಶನ ಚಕ್ರ ಈ ರೀತಿ ಹೇಳುತ್ತಂತೆ, ಕ್ಷಮಿಸು ಪ್ರಭು, ನನ್ನ ಶಕ್ತಿಗಿಂತ ದೊಡ್ಡದಾದ ರಾಮನಾಮದ ಶಕ್ತಿಯ ಮುಂದೆ ನಾನು ಸೋತೆ. ನಿನ್ನ ಶಕ್ತಿ ಇಲ್ಲದೆ ನಾನು ಕೇವಲ ಒಂದು ಲೋಹದ ಚಕ್ರವಷ್ಟೇ ಎಂದು ನನಗೆ ಅರ್ಥವಾಯಿತು ಎಂದು ತಪ್ಪು ತಿದ್ದಿಕೊಳ್ಳುತ್ತಂತೆ ಸುದರ್ಶನ ಚಕ್ರ. ವೇದಾಂತ ದೇಶಿಕರು ಬರೆದ ಸುದರ್ಶನ ಚಕ್ರ ಅಷ್ಟಕಂನಲ್ಲಿ ಚಕ್ರದ ಗುಣಗಳನ್ನು ವರ್ಣಿಸಲಾಗಿದೆ. ಅಲ್ಲಿ ಚಕ್ರವು ಭಗವಂತನಿಗೆ ಅತ್ಯಂತ ನಯದಿಂದ ವಿನಂತಿಸಿಕೊಳ್ಳುತ್ತಂತೆ, ಹೇ ಮಾಧವ, ನಿನ್ನ ಕೈಯಲ್ಲಿರುವುದೇ ನನಗೆ ಪರಮ ಸೌಭಾಗ್ಯ. ನಿನ್ನ ಉಂಗುರ ಬೆರಳಿನ ಸ್ಪರ್ಶದಿಂದ ನಾನು ಜಗತ್ತನ್ನೇ ಪವಿತ್ರಗೊಳಿಸುವ ಶಕ್ತಿ ಪಡಿತೀನಿ. ನಿನ್ನ ಭಕ್ತರ ಆರ್ತನಾದ ಕೇಳಿದ ತಕ್ಷಣ ನಾನೇ ಮೊದಲು ಅಲ್ಲಿಗೆ ಧಾವಿಸುವಂತೆ ನನಗೆ ಅನುಗ್ರಹಿಸು ಎಂದು ಕೇಳುತ್ತಂತೆ ಸುದರ್ಶನ. ಸುದರ್ಶನ ಚಕ್ರವನ್ನ ಚಕ್ರಾತ್ತಾಳ್ವಾರ್ ಅಂತಲೂ ಕೂಡ ಕರೆಯಲಾಗುತ್ತೆ. ಭಕ್ತರು ಇದನ್ನು ಕೇವಲ ಆಯುಧವನ್ನಾಗಿ ನೋಡದೆ ಭಗವಂತನ ದರ್ಶನ ಮಾಡಿಸುವ ದಿವ್ಯ ಶಕ್ತಿಯನ್ನಾಗಿ ಪೂಜಿಸುತ್ತಾರೆ. ಸುದರ್ಶನ ಚಕ್ರವು ವೈರಿಗಳ ತಲೆ ಕತ್ತರಿಸುವಾಗ ಮಾತ್ರವಲ್ಲದೆ ಗಜೇಂದ್ರ ಮೋಕ್ಷದ ಸಮಯದಲ್ಲಿ ಮೊಸಳೆಯಿಂದ ಆನೆಯನ್ನು ಬಿಡಿಸುವಾಗಲೂ ಕೂಡ ಭಗವಂತನ ಆಜ್ಞೆಯಂತೆ ಅತ್ಯಂತ ಕರುಣೆಯಿಂದ ವರ್ತಿಸುತ್ತದೆ ಅಂತ ಪುರಾಣಗಳು ಹೇಳ್ತಾವೆ. ಸುದರ್ಶನ ಚಕ್ರದ ಪೂಜೆಯು ಜೀವನದ ಸಕಲ ಸಂಕಷ್ಟಗಳನ್ನು ದೂರ ಮಾಡಿ ಶತ್ರುಭಯವನ್ನು ನಿವಾರಿಸುತ್ತೆ ಅಂತ ನಂಬಲಾಗಿದೆ. ಅದರ ಮಂತ್ರ, ಮಹತ್ವ, ಪೂಜಾ ವಿಧಾನ ಮತ್ತು ದೇವಸ್ಥಾನಗಳ ವಿವರಗಳೇನು ಅಂತ ನೋಡೋಣ ಈಗ. ಸುದರ್ಶನ ಚಕ್ರವನ್ನು ಆರಾಧಿಸೋದಕ್ಕೆ 2 ಪ್ರಮುಖ ಮಂತ್ರಗಳಿವೆ. ಓಂ ಸುದರ್ಶನಾಯ ವಿದ್ಮಹೇ ಮಹಾಜ್ವಾಲಾಯ ಧೀಮಹಿ ತನ್ನೋ ಚಕ್ರ ಪ್ರಚೋದಯ. ಅಂದರೆ ಸುದರ್ಶನ ಚಕ್ರವನ್ನು ನಾವು ತಿಳಿಯೋಣ, ಮಹಾಜ್ವಾಲೆಯಂತೆ ಪ್ರಕಾಶಿಸುವ ಆ ಚಕ್ರವು ನಮ್ಮ ಬುದ್ಧಿಯನ್ನು ಪ್ರಚೋದಿಸಲಿ ಅನ್ನೋ ಸುದರ್ಶನ ಗಾಯತ್ರಿ ಮಂತ್ರವಿದು. ಇನ್ನು 2ನೇದು ಸುದರ್ಶನ ಮೂಲ ಮಂತ್ರ, ಓಂ ನಮೋ ಭಗವತೆ ಮಹಾಸುದರ್ಶನಾಯ ದೀಪ್ತೆ ಜ್ವಾಲಾ ಪರೀತಾಯ ಸರ್ವದೀಕ್ಷೋಭಣಕರಾಯ ಹಂ ಫಟ್ ಬ್ರಹ್ಮಣೇ ಪರಂಜ್ಯೋತಿಷೆ ಸ್ವಾಹ. ಈ ಮಹಾನ್ ಶಕ್ತಿಶಾಲಿ ಸುದರ್ಶನ ಚಕ್ರವನ್ನು ಪೂಜಿಸೋದ್ರಿಂದ ಏನು ಲಾಭ ಅಂದರೆ ಶತ್ರುನಾಶ ಮತ್ತು ರಕ್ಷಣೆ ಸಿಗುತ್ತೆ, ದೃಷ್ಟಿದೋಷ, ನಕಾರಾತ್ಮಕ ಶಕ್ತಿ ಮತ್ತು ಶತ್ರುಗಳಿಂದ ಬರುವ ತೊಂದರೆಗಳನ್ನು ಇದು ನಿವಾರಿಸುತ್ತೆ. ದೀರ್ಘಕಾಲದ ಕಾಯಿಲೆಗಳಿಂದ ಮುಕ್ತಿ ಹೊಂದುವುದಕ್ಕೆ ಸುದರ್ಶನ ಹೋಮ ಅಥವಾ ಪೂಜೆ ಮಾಡಿಸಲಾಗುತ್ತೆ.
ಭಯ, ಆತಂಕ ಮತ್ತು ಅಶಾಂತಿಯನ್ನು ದೂರ ಮಾಡಿ ಮನಸ್ಸಿಗೆ ಧೈರ್ಯವನ್ನು ನೀಡುತ್ತೆ. ಸುದರ್ಶನ ಎಂದರೆ ಒಳ್ಳೆಯ ದೃಷ್ಟಿ. ಇದು ಮನುಷ್ಯನನ್ನ ತಪ್ಪು ದಾರಿಯಿಂದ ಸನ್ಮಾರ್ಗಕ್ಕೆ ತರುತ್ತೆ. ಸಾಮಾನ್ಯವಾಗಿ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಸುದರ್ಶನ ಚಕ್ರವನ್ನು ಪೂಜಿಸೋದಕ್ಕೆ ಇರೋ ಸರಳ ಕ್ರಮವೆಂದರೆ ಬುಧವಾರ ಮತ್ತು ಶನಿವಾರ ಸುದರ್ಶನ ಪೂಜೆಗೆ ಅತ್ಯಂತ ಪ್ರಶಸ್ತವಾದ ದಿನ. ಸುದರ್ಶನ ಯಂತ್ರಕ್ಕೆ ಅಥವಾ ವಿಗ್ರಹಕ್ಕೆ ಹಾಲು, ಮೊಸರು, ತುಪ್ಪ ಮತ್ತು ಪವಿತ್ರ ಜಲದಿಂದ ಅಭಿಷೇಕ ಮಾಡಬೇಕು. ಕೆಂಪು ಬಣ್ಣದ ಹೂಗಳಿಂದ, ವಿಶೇಷವಾಗಿ ಕೆಂಪು ಕಣಗಿಲೆ ಅಥವಾ ಗುಲಾಬಿ ಅರ್ಚನೆ ಮಾಡೋದು ಶ್ರೇಷ್ಠ. ಪಾಯಸ, ಬೆಲ್ಲದ ಅನ್ನ ಅಥವಾ ಹಣ್ಣುಗಳನ್ನು ನೈವೇದ್ಯವಾಗಿ ಅರ್ಪಿಸಬಹುದು. ತುಪ್ಪದ ದೀಪವನ್ನು ಹಚ್ಚಿ ಸುದರ್ಶನ ಅಷ್ಟಕವನ್ನು ಪಠಿಸುವುದು ಅತ್ಯಂತ ಫಲಕಾರಿ. ಭಾರತದಲ್ಲಿ ಸುದರ್ಶನ ಚಕ್ರಕ್ಕೆಂದೇ ಮೀಸಲಾದ ಕೆಲವು ಪ್ರಸಿದ್ಧ ದೇವಸ್ಥಾನಗಳಿವೆ. ಇದರಲ್ಲಿ ತಮಿಳುನಾಡಿನ ಕುಂಭಕೋಣಂನಲ್ಲಿರುವ ಶ್ರೀ ಚಕ್ರಪಾಣಿ ದೇವಸ್ಥಾನ ಸುದರ್ಶನ ಚಕ್ರಕ್ಕೆ ಸಮರ್ಪಿತವಾದ ಅತ್ಯಂತ ಪ್ರಮುಖ ದೇವಸ್ಥಾನ. ಇಲ್ಲಿ ಸುದರ್ಶನ ಚಕ್ರವೇ ಪ್ರಧಾನ ದೈವ. ಇಲ್ಲಿನ ವಿಗ್ರಹವು 8 ಕೈಗಳನ್ನು ಹೊಂದಿದ್ದು ಅತ್ಯಂತ ಶಕ್ತಿಶಾಲಿ ಅಂತ ನಂಬಲಾಗಿದೆ. ಶ್ರೀರಂಗಂನ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಚಕ್ರತ್ತಾಳ್ವಾರ್ ಅಂದರೆ ಸುದರ್ಶನ ಚಕ್ರಕ್ಕೆಂದೇ ಪ್ರತ್ಯೇಕ ಸನ್ನಿಧಿ ಇದೆ. ವಿಗ್ರಹದ ಮುಂಭಾಗದಲ್ಲಿ ಸುದರ್ಶನ ಚಕ್ರವಿದ್ದರೆ ಹಿಂಭಾಗದಲ್ಲಿ ನರಸಿಂಹಸ್ವಾಮಿಯ ರೂಪವಿರುತ್ತೆ. ಒಡಿಶಾದ ಪುರಿ ಜಗನ್ನಾಥ ದೇವಸ್ಥಾನದ ಗರ್ಭಗುಡಿಯಲ್ಲಿ ಜಗನ್ನಾಥ, ಬಲರಾಮ ಮತ್ತು ಸುಭದ್ರೆಯರ ಜೊತೆಗೆ ಸುದರ್ಶನ ಚಕ್ರವನ್ನೂ ಕೂಡ ಸ್ತಂಭದ ರೂಪದಲ್ಲಿ ಪೂಜಿಸಲಾಗುತ್ತೆ. ತಿರುಮಲ ದೇವಸ್ಥಾನದ ಆವರಣದಲ್ಲೂ ಸುದರ್ಶನ ಚಕ್ರಕ್ಕೆ ವಿಶೇಷವಾದ ಸ್ಥಾನವಿದ್ದು ಪೂಜೆಗಳು ನಡೀತಾವೆ. ಕರ್ನಾಟಕದ ಅನೇಕ ವಿಷ್ಣು ದೇವಸ್ಥಾನಗಳಲ್ಲಿ, ಉದಾಹರಣೆಗೆ ಬೇಲೂರು, ಹಳೇಬೀಡು, ಸುದರ್ಶನ ಚಕ್ರದ ಅದ್ಭುತ ಕೆತ್ತನೆಗಳನ್ನು ಕಾಣಬಹುದು ವೀಕ್ಷಕರೇ. ವಿಷ್ಣು ದೇಗುಲಗಳಲ್ಲಿ, ವಿಶೇಷವಾಗಿ ದಕ್ಷಿಣ ಭಾರತದ ಶ್ರೀ ವೈಷ್ಣವ ಸಂಪ್ರದಾಯದ ದೇವಸ್ಥಾನಗಳಲ್ಲಿ ಸುದರ್ಶನ ಚಕ್ರ ಮತ್ತು ನರಸಿಂಹಸ್ವಾಮಿಯ ವಿಗ್ರಹಗಳು ಒಂದೇ ಪೀಠದ ಮುಂಭಾಗ ಮತ್ತು ಹಿಂಭಾಗದಲ್ಲಿರುವುದನ್ನು ನಾವು ಕಾಣಬಹುದು. ಇದನ್ನು ಸುದರ್ಶನ ನರಸಿಂಹ ವಿಗ್ರಹ ಎನ್ನಲಾಗುತ್ತೆ. ಇದರ ಹಿಂದೆ ಆಳವಾದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರಣಗಳಿವೆ ವೀಕ್ಷಕರೇ. ಸುದರ್ಶನ ಚಕ್ರವು ಭಗವಂತನ ಸಂಕಲ್ಪ ಶಕ್ತಿ ಅಥವಾ ಕ್ರಿಯೆಯ ಸಂಕೇತ. ನರಸಿಂಹಸ್ವಾಮಿಯು ಅವತಾರ ಶಕ್ತಿ. ಸುದರ್ಶನ ಚಕ್ರವು ಅಧರ್ಮವನ್ನು ಸೀಡ್ತಾ ಮುನ್ನುಗ್ಗಿದರೆ ಅದರ ಹಿಂದೆ ನರಸಿಂಹನು ಭಕ್ತರನ್ನು ರಕ್ಷಣೆ ಮಾಡೋದಕ್ಕೆ ಸನ್ನದ್ಧನಾಗಿರ್ತಾನೆ. ಇದು ದುಷ್ಟ ಶಿಕ್ಷಕ ಮತ್ತು ಶಿಷ್ಟ ರಕ್ಷಕ ಎಂಬ 2 ರೂಪಗಳ ಏಕಕಾಲದ ಪ್ರಕಟಣೆ. ಅಲ್ಲದೆ ಪುರಾಣಗಳ ಪ್ರಕಾರ ಹಿರಣ್ಯಕಶಿಪುವನ್ನು ಸಂಹರಿಸಿದ ನಂತರ ನರಸಿಂಹಸ್ವಾಮಿಯು ಅತ್ಯಂತ ಉಗ್ರ ರೂಪದಲ್ಲಿದ್ದ. ಅವನ ಉಗ್ರತೆಯನ್ನು ತಡೆದುಕೊಳ್ಳುವುದಕ್ಕೆ ಲೋಕಕ್ಕೆ ಸಾಧ್ಯವಾಗಲಿಲ್ಲ. ಆಗ ಸುದರ್ಶನ ಚಕ್ರ ನರಸಿಂಹನ ತೇಜಸ್ಸನ್ನು ತನ್ನಲ್ಲಿ ಅಡಗಿಸಿಕೊಂಡು ಅಥವಾ ಅವನಿಗೆ ತಂಪನ್ನು ನೀಡುತ್ತಾ ಅವನ ಮುಂದೆ ನೆಲೆಸಿತು ಅಂತ ಹೇಳಲಾಗುತ್ತೆ. ಸುದರ್ಶನ ಚಕ್ರವು ಸೂರ್ಯನ ತೇಜಸ್ಸಿನಿಂದ ಸೃಷ್ಟಿಯಾದ್ದರಿಂದ ಅದು ನರಸಿಂಹನ ಉಗ್ರತೆಯನ್ನು ಸಮತೋಲನಗೊಳಿಸುತ್ತೆ ಅನ್ನೋದು ನಂಬಿಕೆ. ಮಂತ್ರಶಾಸ್ತ್ರದ ಪ್ರಕಾರ ಸುದರ್ಶನ ಮಂತ್ರ ಮತ್ತು ನರಸಿಂಹ ಮಂತ್ರಗಳು ಒಂದಕ್ಕೊಂದು ಪೂರಕವಾಗಿವೆ. ಸುದರ್ಶನ ಚಕ್ರದ 8 ಅಥವಾ 16 ಕೈಗಳಿರುವ ಆಯುಧಗಳನ್ನು ಮತ್ತು ಅದರ ಜ್ವಾಲೆಗಳು ಭಕ್ತನ ಹೊರಗಿನ ಶತ್ರುಗಳನ್ನು ನಾಶಪಡಿಸಿದರೆ, ಹಿಂಭಾಗದಲ್ಲಿರುವ ನರಸಿಂಹ ಭಕ್ತನ ಒಳಗಿನ ಶತ್ರುಗಳಾದ ಕಾಮ, ಕ್ರೋಧ, ಲೋಭಗಳನ್ನು ನಾಶಪಡಿಸ್ತಾನೆ ಅನ್ನೋ ಹಿನ್ನೆಲೆಯೂ ಕೂಡ ಇದೆ. ಭಾಗವತದ ಪ್ರಕಾರ ನರಸಿಂಹನು ಪ್ರಹ್ಲಾದನಿಗಾಗಿ ಕಂಬದಿಂದ ಹೊರಬಂದಾಗ ಸುದರ್ಶನ ಚಕ್ರವು ಅಪ್ರತ್ಯಕ್ಷ ರೂಪದಲ್ಲಿ ಅಲ್ಲಿಯೇ ಇದ್ದು ಅಸುರರ ಸೈನ್ಯವನ್ನು ಸಂಹರಿಸ್ತಾ ಇತ್ತು. ಹಾಗಾಗಿ ಎಲ್ಲಿ ನರಸಿಂಹನಿದ್ದಾನೋ ಅಲ್ಲಿ ಸುದರ್ಶನ ಇರ್ತಾನೆ ಅನ್ನೋದು ಕೂಡ ಒಂದು ನಂಬಿಕೆ ಇದೆ. ಸುದರ್ಶನ ಮತ್ತು ನರಸಿಂಹಸ್ವಾಮಿಯ ವಿಗ್ರಹದ ವಿನ್ಯಾಸ ಹೇಗಿರುತ್ತೆ ಅಂದರೆ, ಸಾಮಾನ್ಯವಾಗಿ ಮುಂಭಾಗ ಸುದರ್ಶನ ವಿಗ್ರಹ ಬಹು ಕೈಗಳನ್ನು ಹೊಂದಿದ್ದು ಚಕ್ರದ ಮಧ್ಯದಲ್ಲಿ ಜ್ವಾಲೆಗಳ ನಡುವೆ ಸುದರ್ಶನ ಪುರುಷ ನಿಂತಿರ್ತಾನೆ. ಇದನ್ನ ಷಟ್ಕೋನ ಅಂದರೆ 6 ಕೋನಗಳ ನಕ್ಷತ್ರದ ಆಕೃತಿಯೊಳಗೆ ಕೆತ್ತಲಾಗಿರುತ್ತೆ. ಅದೇ ವಿಗ್ರಹದ ಹಿಂಭಾಗದಲ್ಲಿ ಯೋಗ ನರಸಿಂಹ ಅಥವಾ ಜ್ವಾಲಾ ನರಸಿಂಹ ಕುಳಿತಿರುವ ಭಂಗಿಯಲ್ಲಿರ್ತಾನೆ. ಭಕ್ತರು ಸುದರ್ಶನ ಚಕ್ರಕ್ಕೆ ಪ್ರದಕ್ಷಿಣೆ ಹಾಕುವಾಗ ನರಸಿಂಹನ ದರ್ಶನವೂ ಕೂಡ ತಂತಾನೇ ಆಗುತ್ತೆ. ಇದಿಷ್ಟು ಸುದರ್ಶನ ಚಕ್ರದ ಕುರಿತು ಇರೋ ಅತ್ಯಂತ ವಿಶೇಷವಾದ ಮಾಹಿತಿಗಳು ವೀಕ್ಷಕರೇ. ಈ ಮಾಹಿತಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಲ್ಲದೆ ಮುಂದಿನ ಎಲ್ಲ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ ಯು.